ಇದಾಗದ ಕೆಲಸ, ಇದಾಗದ ಕೆಲಸ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನಾನು ಯೂಟ್ಯೂಬಲ್ಲಿ ತುಂಬ ಸಾರಿ ನೋಡಿದ್ದೆ ಅಣಬೆ ಬೆಳೆಯೋದೆಲ್ಲ ಹೇಗೆ ಅಂತೇಳಿ. ಆಮೇಲೆ ಇವಾಗ ಇಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಬಂದಿದ್ದೆ. ನನಗೆ ತುಂಬ ಡಿಫ್ರೆನ್ಸ್ ಗೊತ್ತಾಯಿತು. ಅಲ್ಲಿ ಬರೀ ಥಿಯರಿಟಿಕಲ್ ಹೇಳ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಗೊತ್ತಾಗುತ್ತೆ. ಅಂದರೆ ಹೇಗೆ ಬೆಳಿಬೇಕು ಅನ್ನೋದು ತುಂಬ ಕ್ಲಾರಿಟಿ ಸಿಕ್ತು ನನಗೆ. ನೀವು ಅಣಬೆ ಬೆಳೆಯೋರು ಯಾರಾದರೂ ಇದ್ದರೆ ಫಸ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಳ್ಳಿ, ಆಮೇಲೆ ಶುರು ಮಾಡಿ. ನಾವು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು ಇಲ್ಲಿಗೆ ಬಂದು. ತುಂಬ ಈ ವಿಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿದ್ವಿ, ಬಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಏನಂದರೆ ಪ್ರಾಕ್ಟಿಕಲಾಗಿ ಹೇಳ್ಕೊಟ್ಟು ಪ್ರತಿಯೊಂದೂ ಕೂಡ ತುಂಬ ಏನೇನು ಪ್ರೊಸೀಜರ್ ಇದೆ ಅದನ್ನು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ. ಮತ್ತು ಸರ್ ಕೂಡ ಅಷ್ಟೇ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರೋಸೆಸ್ ಮಾಡೋದು, ಪ್ರಾಕ್ಟಿಕಲಾಗೂ ಕೂಡ ಥಿಯರಿಯಾಗಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನಾವು ಯೂಟ್ಯೂಬಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ಇದೆ. ನಾನು ಹೇಳೋದು, ನಾವೇನೇ ಒಂದು ಕೆಲಸ ಕೈ ಹಾಕಿದ್ರು ಅದನ್ನು ನಾವು ಪ್ರಾಕ್ಟಿಕಲಾಗಿ ಅದನ್ನು ನೇರವಾಗಿ ಮಾಡಿ ತಿಳ್ಕೊಂಡ್ಮೇಲೆ ನಮಗೆ ಅರ್ಥ ಆಗೋದು. ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ನಾವು ಮಾಡ್ತೀವಿ ಅಂದರೆ ಅದು ಸರಿ ಆಗೋದಿಲ್ಲ. ಸೊ ಇಲ್ಲಿ ವಿಸಿಟ್ ಕೊಟ್ಟು ನನಗೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ಮತ್ತು ಅಡುಗೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಸೊ ನೆಕ್ಸ್ಟು ಕೂಡ ನಾನು ಇದ್ರ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸರ್ ತುಂಬ ಸಹಾಯ ಮಾಡಿದ್ದಾರೆ. ಕ್ಲಾರಿಫಿಕ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಯೂಟ್ಯೂಬಲ್ಲಿ ನೋಡಿ ಮಾಡೋದು ಒಳ್ಳೇದಾ ಅಥವಾ ಟ್ರೈನಿಂಗ್ ಬಂದು ಅಟೆಂಡ್ ಮಾಡೋದು? ಅದೇ ಅಣಬೆ ಅಂತಲೇ ಅಲ್ಲ, ಏನೇ ಒಂದು ಪ್ರತಿಯೊಂದು ಬಿಸ್ನೆಸ್ ಅಂತ ಕೈ ಹಾಕಿ ನಾವು ತುಂಬ ಕಡೆ ಮಾಡಿ ಈಗ ಅಣಬೆ ಅಂತ ನಾವು ಹೋಗ್ತೀವಿ, ಅದನ್ನು ಬರೀ ಬೆಳೆದಿರೋದ್ರಿಂದ ಅಲ್ಲ, ಮಾರ್ಕೆಟಿಂಗ್ ತುಂಬ ಇಂಪ್ರೂವ್ ಬೇಕಾಗುತ್ತೆ. ಮೇನ್ ಬೇಕಾಗಿರೋದೇ ಮಾರ್ಕೆಟಿಂಗ್. ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಸೊ ಸರ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ಈಗ ಒಂದು ನಾಲೆಡ್ಜ್ ಸಿಗ್ತದೆ. ಸೊ ಹಾಗಾಗಿ ನನ್ನ ಪ್ರಕಾರ ಡೈರೆಕ್ಟಾಗಿ ನಾವು ಏನೇ ಆದ್ರೂ ಪ್ರಾಕ್ಟಿಕಲಾಗಿ ಕಲಿತ ಮೇಲೆ ತಿಳ್ಕೊಂಡ ಮೇಲೆ ನಾವು ಮುಂದೆ ಇದ್ದೇವೆ.